ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರಕೃತಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಒಂದು ಅಚ್ಚರಿಯ ಉದಾಹರಣೆ ನಮಗೆ ಸಿಕ್ಕಿದೆ. ದುಬೈನಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಕೃತಕ ದ್ವೀಪಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಭಾರತದ ಕಡಲ ತೀರದಲ್ಲಿ ಪ್ರಕೃತಿಯೇ ಸ್ವಾಭಾವಿಕವಾಗಿ ದ್ವೀಪವೊಂದನ್ನು ಹುಟ್ಟು ಹಾಕ್ತಾ ಇದೆ. ಇತ್ತೀಚೆಗೆ ಆ ದ್ವೀಪದ ಗುರುತುಗಳು ಗೂಗಲ್ ಅರ್ಥಲ್ಲಿ ಕಾಣಿಸ್ಕೊಂಡಿದ್ದರಿಂದ ಈಗ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನಗಳು ನಡೆಯೋದಕ್ಕೆ ಶುರುವಾಗಿವೆ. ಹಾಗಾದರೆ ಯಾವುದು ಆ ದ್ವೀಪ, ಅದರ ವಿಶೇಷ ಏನು, ಆ ದ್ವೀಪದ ನಿರ್ಮಾಣದ ಹಿಂದಿನ ಮಿಸ್ಟ್ರಿ ಏನು, ಇದೆಲ್ಲದರ ನಡುವೆ ಆ ದ್ವೀಪದ ಬಗ್ಗೆ ಕೇಳಿ ಬರ್ತಾ ಇರೋ ಅನುಮಾನಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ದೇವರ ನಾಡು ಅನ್ನಿಸಿಕೊಂಡ ಕೇರಳದಲ್ಲೊಂದು ವಿಚಿತ್ರ ನಡೆದಿದೆ. ಕೇರಳದ ಕೊಚ್ಚಿಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ಹೊಸ ಭೂಪ್ರದೇಶವೊಂದು ರೂಪುಗೊಳ್ತಾ ಇದೆ. ಗೂಗಲ್ ಅರ್ಥಲ್ಲಿ ಗಮನಿಸಿದರೆ ಈ ದ್ವೀಪ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಆ ದ್ವೀಪ. ನೋಡೋದಕ್ಕಿದು ಕಿಡ್ನಿಯ ರೂಪದಲ್ಲಿದ್ದು 8.3 ಕಿಲೋಮೀಟರ್ ಉದ್ದ ಹಾಗೂ 3.5 ಕಿಲೋಮೀಟರ್ ಅಗಲ ಇದೆ. ಸದ್ಯಕ್ಕೆ ನೀರಿನ ಆಳದಲ್ಲಿ ಕಾಣಿಸ್ಕೊಳ್ತಾ ಇರೋ ಇದು ನೀರಿನ ಮೇಲ್ಭಾಗಕ್ಕೆ ಬರುತ್ತಾ ಅನ್ನೋದನ್ನು ಈಗಲೇ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿನೇ ಇದರ ಬಗ್ಗೆ ಸಂಶೋಧನೆಗಳನ್ನು ನಡೆಸೋದಕ್ಕೆ ಕೇರಳದ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ಈ ದ್ವೀಪ ನಿರ್ಮಾಣ ಆಗಿರೋದಾದರೂ ಹೇಗೆ ಅನ್ನೋ ಪ್ರಶ್ನೆಗೆ ಇಲ್ಲಿಯವರೆಗೆ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆದ ಮೇಲಷ್ಟೇ ಈ ದ್ವೀಪದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇರಳ ಯೂನಿವರ್ಸಿಟಿ ಆಫ್ ಫಿಶರೀಸ್ ಆ್ಯಂಡ್ ಓಷನ್ ಸ್ಟಡೀಸ್ನ ವೈಸ್ ಚಾನ್ಸಲರ್ ಕೆ ರಿಜಿ ಜಾನ್ ಹೇಳ್ತಾ ಇದ್ದಾರೆ. ಅಲ್ಲದೆ ಈ ದ್ವೀಪವನ್ನು ನಾವು ಅಂಡರ್ ವಾಟರ್ ಐಲ್ಯಾಂಡ್ ಅಂತ ಕರಿತೀವಿ. ಜಗತ್ತಿನಾದ್ಯಂತ ಇಂಥ ಸಾಕಷ್ಟು ದ್ವೀಪಗಳಿವೆ, ಅದರಲ್ಲಿ ಇದು ಕೂಡ ಒಂದು. ಹಾಗೇನೆ ಈ ದ್ವೀಪ ಮರಳಿನಿಂದ ನಿರ್ಮಾಣ ಆಗ್ತಾ ಇದೆಯಾ, ಸಿಲ್ಟ್ ಅಥವಾ ಬೇರೆ ಇನ್ಯಾವುದೇ ರೀತಿಯ ಮಣ್ಣಿನ ಪಾತ್ರ ಇದರ ನಿರ್ಮಾಣದ ಹಿಂದಿದೆಯಾ ಅನ್ನೋ ಬಗ್ಗೆ ಸಂಶೋಧನೆಗಳು ಮುಗಿದ ಮೇಲಷ್ಟೇ ಗೊತ್ತಾಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಕಳೆದ 3 ವರ್ಷಗಳಿಂದ ಅಂದರೆ 2017ರಿಂದ ಕೂಡ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತಗಳು ಹೆಚ್ಚಾಗ್ತಾ ಇವೆ. ಈ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ. ಅಂಥ ಸಂದರ್ಭದಲ್ಲಿ ಕರಾವಳಿಯ ತೀರದಲ್ಲಿ ಸಾಕಷ್ಟು ಕಡಲ್ ಕೊರತ ಆಗುತ್ತೆ. ಅಲ್ಲದೆ ಈ ದ್ವೀಪ ನಿರ್ಮಾಣ ಆಗ್ತಾ ಇರೋ ಈ ಜಾಗ ಇದೆಯಲ್ಲ, ಇದು ಪೆರಿಯಾರ್ ನದಿಯ ಒಂದು ಭಾಗ ಸಮುದ್ರವನ್ನ ಸೇರುವ ಸ್ಥಳ ಆಗಿದೆ. ಇದನ್ನ ಗಮನಿಸಿದಾಗ ಕಳೆದ 3-4 ವರ್ಷಗಳಿಂದ ಸುರಿತಾ ಇರೋ ಮಳೆಯಿಂದಾಗಿ ನದಿಯಲ್ಲಿ ತೇಲಿ ಬಂದಿದ್ದ ಮರಳು ಹಾಗೂ ಇನ್ನಿತರ ವಸ್ತುಗಳು ಮತ್ತು ಕಡಲ್ ಕೊರತಕ್ಕೆ ಸಿಕ್ಕಿ ಸಮುದ್ರದ ಪಾಲಾದ ಮರಳು ಸೇರಿ ಈ ದ್ವೀಪ ನಿರ್ಮಾಣ ಆಗಿರಬಹುದು ಅನ್ನೋ ಅಭಿಪ್ರಾಯಕ್ಕೆ ಕೂಡ ಬರಲಾಗ್ತಾ ಇದೆ. ಇದಕ್ಕೆ ಸಾಕಷ್ಟು ಪುಷ್ಟಿ ಕೊಡೋ ಹಾಗೆ ಎರ್ನಾಕುಲಂ ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಕಿಲೋಮೀಟರ್ಗಳಗಟ್ಟಲೆ ಭೂಭಾಗವನ್ನ ಸಮುದ್ರ ತನ್ನ ಒಡಲಿಗೆ ಸೇರಿಸಿಕೊಂಡಿದೆ. ಈ ಎಲ್ಲ ಅಂಶಗಳು ಸೇರಿ ಈಗ ಈ ದ್ವೀಪದ ರೂಪವನ್ನ ಪಡೆದಿರಬಹುದು ಅನ್ನೋದು ಒಂದು ಅಂದಾಜು. ಇದೇ ಕಡೆಯ ನಿರ್ಧಾರ ಅಲ್ಲ. ಸಾಮಾನ್ಯವಾಗಿ ನದಿಯಿಂದ ದ್ವೀಪಗಳು ನಿರ್ಮಾಣ ಆಗೋದನ್ನ ನಾವು ಬ್ರಹ್ಮಪುತ್ರ ಹಾಗೂ ಗಂಗಾ ನದಿಗಳು ಸಮುದ್ರವನ್ನ ಸೇರುವ ಜಾಗದಲ್ಲಿ ನೋಡ್ತೀವಿ. ಈ ಹಿಂದೆ 2007ರಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿನ ಪ್ರವಾಹ ವಿಶಾಲವಾದ ದ್ವೀಪವೊಂದರ ನಿರ್ಮಾಣಕ್ಕೆ ಕಾರಣ ಆಯಿತು. ಅವತ್ತು ಬ್ರಹ್ಮಪುತ್ರ ಹೊತ್ತು ತಂದಿದ್ದ ಮಣ್ಣು, ಕಲ್ಲು, ಮರ, ಗಿಡ ಇವೆಲ್ಲವೂ ಸೇರಿ ಒಂದು ದೊಡ್ಡ ದಿಬ್ಬವಾಗಿ ಅಲ್ಲೊಂದು ದ್ವೀಪದ ನಿರ್ಮಾಣ ಆಯಿತು. ಅದೇ ದ್ವೀಪದ ಮೇಲೆ ರೋಹಿಂಗ್ಯಾಗಳಿಗೆ ಬಾಂಗ್ಲಾದೇಶ ಈಗ ಆಶ್ರಯವನ್ನು ಕಲ್ಪಿಸಿಕೊಟ್ಟಿದೆ. ಇಲ್ಲಿ ನಾವು ಗಮನಿಸಬೇಕಿರೋದೇನಪ್ಪ ಅಂದರೆ, ಬ್ರಹ್ಮಪುತ್ರದಿಂದ ಆಗುವ ಕೆಲಸ ದಕ್ಷಿಣದ ನದಿಗಳಿಂದ ಆಗೋದಿಕ್ಕೆ ಸಾಧ್ಯನಾ ಅನ್ನೋದು. ಯಾಕೆಂದರೆ ನಮ್ಮ ನದಿಗಳ ನೀರು ಸಮುದ್ರ ಸೇರೋದೇ ಕಡಿಮೆ. ಹೀಗಿರುವಾಗ ಒಂದು ದ್ವೀಪವನ್ನು ನಿರ್ಮಿಸುವಷ್ಟು ಮಣ್ಣು, ಕಲ್ಲು, ಮರಳನ್ನು ಅವು ಹೊತ್ತು ತರುತ್ವಾ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಆದರೆ ಕಳೆದ 4 ವರ್ಷಗಳ ಮಳೆಯ ಅಬ್ಬರ, ಕೇರಳದಲ್ಲಿನ ಪ್ರವಾಹ, ಮೈದುಂಬಿ ಹರಿದ ನದಿಗಳನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಇದು ಸಾಧ್ಯ ಆಗಿರಬಹುದು ಅಂತ ಅನ್ನಿಸದೇ ಇರೋದಿಲ್ಲ. ಏನೇ ಆದರೂ ಇಲ್ಲಿ ಸಂಶೋಧನೆಗಳು ನಡೆದ ಬಳಿಕ ಅಷ್ಟೇ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಸಮುದ್ರದ ಒಳಗೆ ದ್ವೀಪಗಳು ರಚನೆ ಆಗೋದು ಒಂದು ಪ್ರಾಕೃತಿಕ ಘಟನೆ. ಸಾಮಾನ್ಯವಾಗಿ ಜ್ವಾಲಾಮುಖಿಗಳಿಂದ ಸಮುದ್ರದ ಮಧ್ಯದಲ್ಲಿ ಹೊಸ ದ್ವೀಪಗಳು ಹುಟ್ಕೊಳ್ಳುತ್ತವೆ. ಆದರೆ ಕೊಚ್ಚಿಯ ಬಳಿ ಕಾಣಿಸ್ಕೊಂಡಿರೋ ಈ ದ್ವೀಪ ಜ್ವಾಲಾಮುಖಿಯಿಂದ ಆಗಿದ್ದಲ್ಲ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹಾಗಾಗಿನೇ ಸಂಶೋಧಕರು ಇದು ಯಾವ ರೀತಿಯ ದ್ವೀಪ ಅನ್ನೋ ಬಗ್ಗೆ ತಲೆ ಕೆಡಿಸಿಕೊಂಡು ಕೂತಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ದ್ವೀಪಗಳನ್ನು 6 ಬಗೆಯ ದ್ವೀಪಗಳಾಗಿ ವಿಂಗಡಿಸಲಾಗುತ್ತೆ. ಕಾಂಟಿನೆಂಟಲ್ ದ್ವೀಪಗಳು, ಟೈಡಲ್ ದ್ವೀಪಗಳು, ಬ್ಯಾರಿಯರ್ ದ್ವೀಪಗಳು, ಓಷಾನಿಕ್ ದ್ವೀಪಗಳು,
ಕೋರಲ್ ಹಾಗೂ ಆರ್ಟಿಫಿಷಿಯಲ್ ದ್ವೀಪಗಳು ಅಂತ ಇವುಗಳನ್ನು ವಿಂಗಡಿಸ್ತಾರೆ. ಇಲ್ಲಿ ಕಾಂಟಿನೆಂಟಲ್ ದ್ವೀಪಗಳು ಅಂದ್ರೆ ಒಂದು ಭೂಭಾಗದಿಂದ ಮತ್ತೊಂದು ಭೂಭಾಗ ಬೇರ್ಪಟ್ಟು ಅದರ ಮಧ್ಯೆ ಸಾಗರ ಹಾಗೆ ಉಳ್ಕೊಂಡು ಎರಡೂ ಭೂಮಿಗಳ ಮಧ್ಯೆ ನೀರು ಸೇರ್ಕೊಳ್ಳೋದು. ಹೇಗೆ ನಮ್ಮ ಭೂಮಿ ಮೊದಲಿಗೆ ಒಂದೇ ಆಗಿದ್ದು ಕಾಲಾನಂತರ ಭೂಮಿಯ ಟೆಕ್ಟಾನಿಕ್ ಪ್ಲೇಟುಗಳ ಸರಿಯುವಿಕೆಯಿಂದ ಇವತ್ತು 7 ಖಂಡಗಳಾಗಿ ರೂಪುಗೊಂಡಿದೆಯಲ್ಲ, ಅದನ್ನ ಕಾಂಟಿನೆಂಟಲ್ ದ್ವೀಪಗಳು ಅಂತ ಕರೀತಾರೆ. ಇವತ್ತಿನ ಗ್ರೀನ್ಲ್ಯಾಂಡ್ ಹಾಗೂ ಮದಗಾಸ್ಕರ್ಗಳನ್ನ ನಾವು ಈ ರೀತಿಯ ಕಾಂಟಿನೆಂಟಲ್ ದ್ವೀಪಗಳಿಗೆ ಉದಾಹರಣೆಯಾಗಿ ಕೊಡಬಹುದು. ಅಲ್ಲದೆ ನ್ಯೂಜಿಲ್ಯಾಂಡ್ ಕೂಡ ಇದೇ ರೀತಿಯ ಕಾಂಟಿನೆಂಟಲ್ ದ್ವೀಪದ ಪಟ್ಟಿಗೆ ಸೇರ್ಕೊಳ್ಳುತ್ತೆ. ಇನ್ನು ಎರಡನೇದಾಗಿ ಟೈಡಲ್ ದ್ವೀಪಗಳು. ಇಲ್ಲಿ ಸಮುದ್ರದ ಉಬ್ಬರ ಈ ದ್ವೀಪಗಳನ್ನು ನಿರ್ಮಾಣ ಮಾಡುತ್ತೆ. ಸಾಮಾನ್ಯವಾಗಿ ಈ ದ್ವೀಪಗಳು ಮುಖ್ಯ ಭೂಮಿಯೊಂದಿಗೆ ಲಿಂಕ್ ಅನ್ನ ಇಟ್ಕೊಂಡಿರುತ್ತವೆ. ಆದರೆ ಆ ಲಿಂಕ್ ಹೈಟೈಡ್ ಸಂದರ್ಭದಲ್ಲಿ ಕಟ್ ಆಗಿ ಸಮುದ್ರದ ಒಳಗಿನ ಭೂಪ್ರದೇಶ ಮುಖ್ಯ ಭೂಮಿಯಿಂದ ಬೇರ್ಪಡುತ್ತೆ. ಈ ರೀತಿಯ ದ್ವೀಪಗಳನ್ನ ಟೈಡಲ್ ದ್ವೀಪಗಳು ಅಂತ ಕರೀತಾರೆ. ಇದು ಸಮುದ್ರದ ಏರಿಳಿತದ ಮೇಲೆ ನಿರ್ಧಾರ ಆಗುತ್ತೆ. ಇನ್ನು ಮೂರನೆಯದಾಗಿ ಬ್ಯಾರಿಯರ್ ದ್ವೀಪಗಳು. ಇವು ಮುಖ್ಯ ಭೂಮಿಯ ದಡಕ್ಕೆ ಅಂಟಿಕೊಂಡೇ ಇರುತ್ತವೆ. ಆದರೆ ಸಮುದ್ರ ತಟದಿಂದ ಒಂದಷ್ಟು ದೂರದಲ್ಲಿ ಸಮುದ್ರದ ತಟಕ್ಕೆ ಪ್ಯಾರಲಲ್ ಆಗಿ ಇವು ಕಾಣಿಸ್ಕೊಳ್ಳುತ್ತವೆ. ಇವನ್ನ ಕೋರಲ್ ದ್ವೀಪಗಳು ಅಂತ ಕೂಡ ಕರೀತಾರೆ. ಈ ಬ್ಯಾರಿಯರ್ ದ್ವೀಪಗಳು ಅತಿ ಹೆಚ್ಚಾಗಿ ನಿರ್ಮಾಣಗೊಂಡಿದ್ದು ಐಸ್ ಏಜ್ ನ ಸಂದರ್ಭದಲ್ಲಿ ಅಂತ ಹೇಳಲಾಗುತ್ತೆ. ನ್ಯೂಯಾರ್ಕ್ ನಗರವನ್ನ ನಾವು ಈ ಬ್ಯಾರಿಯರ್ ದ್ವೀಪಕ್ಕೆ ಉದಾಹರಣೆಯಾಗಿ ಕೊಟ್ರೆ ಖಂಡಿತ ತಪ್ಪಾಗೋದಿಲ್ಲ. ನಾಲ್ಕನೆಯದಾಗಿ ಓಷಾನಿಕ್ ದ್ವೀಪಗಳು ನಮಗೆ ಕಾಣಿಸುತ್ತೆ. ಇವನ್ನ ವಾಲ್ಕೆನಿಕ್ ದ್ವೀಪಗಳು ಅಂತ ಕೂಡ ಕರೀತಾರೆ. ನಾನು ಆಗಲೇ ಹೇಳಿದ ಹಾಗೆ ಜ್ವಾಲಾಮುಖಿಗಳಿಂದ ಉಂಟಾಗುವ ಈ ದ್ವೀಪಗಳು ಸಾಮಾನ್ಯವಾಗಿ ಎತ್ತರವಾಗಿ ಕೂಡ ಕಾಣಿಸ್ಕೊಳ್ಳುತ್ತವೆ. ಇಲ್ಲಿವರೆಗೆ ಜ್ವಾಲಾಮುಖಿಗಳಿಂದ ನಿರ್ಮಾಣ ಆಗಿರುವ ಅತಿದೊಡ್ಡ ಭೂಪ್ರದೇಶವನ್ನು ಹೊಂದಿರುವ ದ್ವೀಪ ಅಂದರೆ ಅವು ಹವಾಯ್ ದ್ವೀಪಗಳು. ನಾಲ್ಕನೆಯದಾಗಿ ಕೋರಲ್ ದ್ವೀಪಗಳು. ಇಲ್ಲಿ ದ್ವೀಪಗಳು ನಿರ್ಮಾಣ ಆಗೋದಕ್ಕೆ ಕೆಲ ಚಿಪ್ಪುಗಳು ಸಹಾಯ ಮಾಡುತ್ತವೆ. ಲೈಮ್ ಸ್ಟೋನ್ ನಿಂದ ನಿರ್ಮಾಣ ಆಗುವ ಈ ದ್ವೀಪಗಳಲ್ಲಿ ಕೆಲವೊಮ್ಮೆ ಮರಳು ಹಾಗೂ ಕಲ್ಲುಗಳು ಕೂಡ ಸೇರ್ಕೊಂಡಿರುತ್ತವೆ. ಬಹಮಾಸ್ ಹಾಗೂ ಕೆರೆಬಿಯನ್ ದ್ವೀಪಗಳು ಈ ಕೋರಲ್ ದ್ವೀಪಗಳ ಪಟ್ಟಿಯಲ್ಲಿ ಗುರುತಿಸಿಕೊಳ್ಳುತ್ತವೆ. ಇನ್ನು ಕೊನೆಯದಾಗಿ ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್. ಇದರಲ್ಲೇನಿದೆ, ಇದು ಮಾನವ ನಿರ್ಮಿತ ದ್ವೀಪಗಳು ಅಷ್ಟೇ. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂಥ ದ್ವೀಪಗಳನ್ನ ಇತ್ತೀಚೆಗೆ ನಿರ್ಮಾಣ ಮಾಡಿತ್ತು. ಚೀನಾ ಕೂಡ ಒಂದಷ್ಟು ಆರ್ಟಿಫಿಷಿಯಲ್ ದ್ವೀಪಗಳ ನಿರ್ಮಾಣವನ್ನು ಮಾಡಿದೆ. ಇನ್ನು UAE ಈ ದ್ವೀಪವನ್ನ ಪಾಮ್ ಟ್ರೀ ಥರ ರೂಪಿಸಿದೆ. ಇನ್ನು ಈ ರೀತಿಯ ಮನುಷ್ಯ ನಿರ್ಮಿತ ದ್ವೀಪವನ್ನು 14ನೇ ಶತಮಾನದಲ್ಲಿ ಮೆಕ್ಸಿಕೋದಲ್ಲಿದ್ದ ನಹುವಾ ಜನಾಂಗದವರು ನಿರ್ಮಾಣ ಮಾಡಿದ್ರು ಅನ್ನೋ ವಿಚಾರ ಇತಿಹಾಸದ ಪುಟಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಅವರು ತಮ್ಮ ರಾಜಧಾನಿಯನ್ನು ನಿರ್ಮಾಣ ಮಾಡೋದಕ್ಕಾಗಿ ಲೇಕ್ ಟೆಕ್ಸ್ಕೋಕೋನ ಮಧ್ಯದಲ್ಲಿ ಒಂದು ಕೃತಕ ದ್ವೀಪವನ್ನೇ ನಿರ್ಮಾಣ ಮಾಡಿದ್ರು. ಆ ದ್ವೀಪಕ್ಕೆ ಟೆನೆಚಿಟ್ಲಾನ್ ಅಂತ ಹೆಸರಿಡಲಾಯಿತು. ಹೀಗೆ 4 ರೀತಿಯ ದ್ವೀಪಗಳ ಸಾಲಲ್ಲಿ ಈಗ ಕೊಚ್ಚಿಯ ಬಳಿ ಕಾಣಿಸ್ಕೊಂಡಿರೋ ಈ ದ್ವೀಪ ಯಾವ ಪಟ್ಟಿಗೆ ಸೇರುತ್ತೆ ಅನ್ನೋದು ಸಂಶೋಧನೆಗಳ ನಂತರ ನಮಗೆ ತಿಳಿದು ಬರುತ್ತೆ. ಒಂದ್ ವೇಳೆ ಇದೇನಾದರೂ ಮರಳಿನಿಂದ ನಿರ್ಮಾಣವಾಗಿ ಕೊಚ್ಚಿ ಭೂಪ್ರದೇಶಕ್ಕೆ ಪ್ಯಾರಲಲ್ ಆಗಿ ಇದು ನಿರ್ಮಾಣ ಆದರೆ ಅದನ್ನ ಬ್ಯಾರಿಯರ್ ದ್ವೀಪದ ಸಾಲಿಗೆ ಸೇರಿಸಲಾಗುತ್ತೆ. ಈಗ ಈ ದ್ವೀಪದ ಕುರಿತಾದ ಸಂಶೋಧನೆಯನ್ನ ಕೇರಳ ಯೂನಿವರ್ಸಿಟಿ ಆಫ್ ಫಿಶರಿ ಅಂಡ್ ಓಷನ್ ಸ್ಟಡೀಸ್ ಕೈಗೆತ್ತಿಕೊಂಡಿದ್ದು ಅದು ಯಾವ ವರದಿಯನ್ನು ಕೊಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇಲ್ಲಿ ಮತ್ತೊಂದು ಥಿಯರಿ ಕೂಡ ಕೇಳಿ ಬರ್ತಾ ಇದೆ. ಅದೇನು ಅಂದ್ರೆ ಈ ದ್ವೀಪ ಸಮುದ್ರದ ಆಳದಲ್ಲಿ ನಿರ್ಮಾಣವೇ ಆಗಿಲ್ಲ, ಇದು ಎಡಿಟೆಡ್ ಇಮೇಜ್ ಇರಬೇಕು ಅಥವಾ ಗೂಗಲ್ ಅರ್ತ್ ನಲ್ಲಿ ಆಗಿರುವ ದೋಷ ಇದಾಗಿರಬೇಕು ಅನ್ನೋ ವಾದ. ಗೂಗಲ್ ಅರ್ತ್ ನ ಝೂಮ್ ಮಾಡಿ ನಾವು ನೋಡಿದ್ರೆ ಈ ದ್ವೀಪದ ಮೇಲ್ಭಾಗದಲ್ಲಿ ಹಡಗುಗಳು ನಮಗೆ ಕಾಣಿಸುತ್ತವೆ. ಹಾಗೇನೆ ದ್ವೀಪದ ಕೊನೆಯ ಭಾಗದಲ್ಲಿ ಕೂಡ ಒಂದು ಹಡಗು ನಿಂತಿರುವಂತೆ ಕಾಣುತ್ತೆ. ಹೀಗಾಗಿ ಈ ದ್ವೀಪ ಅನ್ನೋದೇ ಸುಳ್ಳಿರಬೇಕು ಅನ್ನೋ ವಾದ ಇಲ್ಲಿ ಹುಟ್ಕೊಂಡಿದೆ. ಇಲ್ಲಿ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಒಮ್ಮೆ ಈ ದ್ವೀಪದ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ನಡೆದ್ರೆ ಅಲ್ಲಿಗೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಆದಷ್ಟು ಬೇಗ ಆ ಕೆಲಸ ನಡೀಲಿ. ಭಾರತದ ಸಮುದ್ರ ವ್ಯಾಪ್ತಿಯಲ್ಲಿ ಕಾಣಿಸ್ಕೊಂಡಿರೋ ಈ ಮಿಸ್ಟೀರಿಯಸ್ ದ್ವೀಪದ ಬಗ್ಗೆ ಸ್ಪಷ್ಟ ಮಾಹಿತಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.